ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅಂತ ಹೇಳಿ ಅವರು ಆರ್ಥಿಕ ತಜ್ಞರು ಕೂಡ ಹೌದು, ಅಂಕಣಕಾರರು ಕೂಡ ಹೌದು. ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಕರಾಗಿ ಮಾತನಾಡೋದು ಕೂಡ ನಿಜ. ಇಂತಹ ಪರಕಾಲ ಪ್ರಭಾಕರ್ ಅವರು ಡಾಕ್ಟರ್ ಪರಕಾಲ ಪ್ರಭಾಕರ್ ಇವರು ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಎಕನಾಮಿಕ್ಸ್ ಸೇರಿ, ಅಭಿವೃದ್ಧಿ ಸೇರಿ, ನಡೆಯುತ್ತಿರುವ ರಾಜಕೀಯ ಸೇರಿ, ಇದು ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಎಲ್ಲವುಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೋಡಿ, ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ದೇಶವನ್ನು ಅಭಿವೃದ್ಧಿ ಮಾಡಿದ್ದಾರಾ ಅಂತ ಒಂದು ಪ್ರಶ್ನೆ ಕೇಳಿದಾಗ, ನರೇಂದ್ರ ಮೋದಿಯವರು ಈ 10 ವರ್ಷಗಳಲ್ಲಿ ಇವರ ಆಳ್ವಿಕೆ ಏನಿದೆಯೋ, ಈ ಇಡೀ ಆಳ್ವಿಕೆ ದೇಶದ ಅರ್ಥವ್ಯವಸ್ಥೆಯನ್ನು ಸರಿಸುಮಾರು 20ರಿಂದ 25 ವರ್ಷಗಳಷ್ಟು ಹಿಂದಕ್ಕೆ ನೂಕಿದ್ದಾರೆ ಇವರು. ಭಾರತ ನರೇಂದ್ರ ಮೋದಿಯವರು ಮಾಡಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 25 ಆರ್ಥಿಕ ವರ್ಷಗಳು ಬೇಕು ಅಂತ. 25 ಆರ್ಥಿಕ ವರ್ಷ ಬೇಕಾಗುತ್ತೆ ಆ ಮಟ್ಟದ ಡ್ಯಾಮೇಜ್. ಸಾಲ ತಗೊಳ್ಳಿ, ಭಾರತದ್ದು ಹಿಂದಿನ ಎಲ್ಲ ಪ್ರಧಾನಿಗಳು ಸೇರಿ ಒಂದು 56 ಲಕ್ಷ ಕೋಟಿ ಸಾಲ ಮಾಡಿದರೆ ಇವ್ರದ್ದು 183 ಲಕ್ಷ ಕೋಟಿಗೆ ಹೋಗ್ತಾ ಇದೆಯಲ್ಲ. ಅಭಿವೃದ್ಧಿ ಮಾಡೋದಿದ್ರೆ ಈ ಪರಿ ಸಾಲ ಯಾಕಾಗುತ್ತೆ? ಇದ್ದಿದ್ರೆ ಡೆವಲಪ್ ಮಾಡಿ ಸಾಲವನ್ನು ಕಡಿಮೆ ಮಾಡಬೇಕಾಗಿತ್ತು. ಸಾಲ ಕಡಿಮೆ ಮಾಡ್ತಾ ಇಲ್ಲ ಅಲ್ವಾ? ಸಾಲ ಜಾಸ್ತಿ ಮಾಡ್ತಾ ಇದ್ದಾರೆ ಎಂದಾಗ ಅಭಿವೃದ್ಧಿಯಲ್ಲಿ ಹೋಗಲಿ, ಜನಗಳಿಗೆ ಸಿಗ್ತಾ ಇದೆಯಾ? ಇಲ್ಲ. ಜನಗಳಿಗೂ ಬೆಲೆ ಏರಿಕೆಯ ಒಂದು ಹೊಡೆತ. ಹೀಗಿದ್ದಾಗ ಯಾವ ಥರದ ಅಭಿವೃದ್ಧಿ? ಭಾರತದ ಆರ್ಥಿಕ ಹಿನ್ನಡೆಗೆ ನರೇಂದ್ರ ಮೋದಿ ಅವರು ಕಾರಣರಾಗಿದ್ದಾರಾ? ಅವರ ಮಾತು ಬರೀ ಮಾತಿಗಷ್ಟೇ ಸೀಮಿತನ, ಅದು ಕೃತಿಗಲ್ವಾ? ದೇಶದಲ್ಲಿ ನಿಜವಾದ ಅಭಿವೃದ್ಧಿ ಆಗಲೇ ಇಲ್ವಾ ಅಂತ ಬಂದಾಗ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಸುಮಾರು 20-25 ವರ್ಷಗಳಿಗೆ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅವರು ಭಾರತವನ್ನು ಆರ್ಥಿಕ ವಿಚಾರದಲ್ಲಿ ಅಂತ ಕೇಳಿದ್ದಾರೆ. ಜೊತೆಗೆ ಇದೇ ವಿಚಾರದಲ್ಲಿ ಸಾಮಾಜಿಕ ಸ್ಥಿತಿ ವಿಚಾರದಲ್ಲಿ 1818 ಕ್ರಿಸ್ತಶಕ 1818 ಅಥವಾ ಮಧ್ಯಕಾಲೀನ ಯುಗ, ಆ ಯುಗಕ್ಕೆ ಭಾರತವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸಾಮಾಜಿಕವಾಗಿಯೂ ಕೂಡ ಭಾರತ ಜರ್ಜರಿತವಾಗ್ತಾ ಇದೆ, ಇಲ್ಲಿ ಒದ್ದಾಡ್ತಾ ಇದೆ ಸಾಮಾಜಿಕವಾಗಿ. ಯಥೇತರ ಸ್ವಾತಂತ್ರ್ಯ ಪೂರ್ವ ಅನ್ನೋ ಒಂದು ವಿಚಾರವನ್ನು ಕೂಡ ಪರಕಾಲ ಪ್ರಭಾಕರ್ ಅವರು ಇಲ್ಲಿ ಮಾತಾಡಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರು ಯಾವ ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡ್ತಾ ಇದ್ದಾರೋ ಇದಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಪರಕಾಲ ಪ್ರಭಾಕರ್ ಅವರು ಇಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ. ದಿ ವೈರ್ ಎನ್ನುವ ಸುದ್ದಿ ಸಂಸ್ಥೆಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂದರ್ಶನದಲ್ಲಿ ಇದನ್ನು ಅವರು ಮಾತನಾಡಿದ್ದಾರೆ. ಪರಕಾಲ ಪ್ರಭಾಕರ್ ಏನು ಹೇಳಿದ್ರು ನೋಡಿ. The debate now is whether it is possible for them to win 370 or is it possible for the NDA to cross 400. So it is shifting of the terms of debate that they've achieved by boasting that they would cross 370 or they will win 370 and they will cross 400. Now, my estimate why the BJP, the ruling party under Mr. Narendra Modi, will struggle to get 220, 230 is as follows. In still about 2014, the BJP at its peak was able to get hold of about 20-22% and not more than that. I'm not talking about the allies and NDA and all that. And in 2014, they rode a very popular wave which was launched by the India Against Corruption. And because of that, a lot of middle class, urban, professional. ಇನ್ನೊಂದು ಕಡೆ ಇದೇ ಪರಕಾಲ ಪ್ರಭಾಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಇದೇನೋ 400 ಪಾರ್ ಅಂತ ಹೇಳ್ತಾ ಇದ್ದಾರಲ್ಲ ಇವರು, 400 ಸೀಟ್ಗಳನ್ನು ದಾಟಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ BJP ಅವರು, ಇದು ನಿಜಾನಾ ಪರಕಾಲ ಪ್ರಭಾಕರ್ ಅವರೇ ಅಂತ ಬಂದಾಗ, ಸಿಕ್ಕಿರುವ ಎಲ್ಲ ಸೋರ್ಸ್ಗಳ ಆಧಾರದಲ್ಲಿ BJP ಮ್ಯಾಕ್ಸಿಮಮ್ ಕಂಟೆಸ್ಟ್ ಮಾಡ್ತಿರೋದೇ 450 ಸೀಟ್ಗಳಿಗೆ. ಔಟ್ ಆಫ್ 545 BJP ಕಂಟೆಸ್ಟ್ ಮಾಡ್ತಿರೋದೇ 450 ಸೀಟ್ಗಳು. ಈ 450 ಸೀಟ್ಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷ 370 ಅಥವಾ 400 ಸೀಟ್ಗಳನ್ನು ಗಳಿಸಬೇಕು ಎನ್ನುವುದಾದರೆ ಬರೀ ಒಂದು 50 ಸೀಟಲ್ಲಿ ಮಾತ್ರ ಸೋಲಾಗಬೇಕು ಇಡೀ ದೇಶದಲ್ಲಿ. ಅವರಿಗೆ ನಿಂತಿರುವ 450ರಲ್ಲಿ 50 ಸೀಟ್ಗಳಿಗೆ ಮಾತ್ರ ಸೋಲಾದಾಗ ಮಾತ್ರ 400 ಸೀಟ್ ಬರೋಕ್ಕೆ ಸಾಧ್ಯ. ಇದು BJP ತನ್ನ ಉತ್ತುಂಗದ ಕಾಲದಲ್ಲೇ 303 ದಾಟಿಲ್ಲ. ಅವರು ತನ್ನ ಉತ್ತುಂಗ ಆ ಕಾಲದಲ್ಲೇ 303 ದಾಟಿಲ್ಲ. ಈ ತರಹ ಏನಾದರೂ 400 ಸೀಟ್ಗಳು BJPಗೆ ಬರಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ
ಅವರು ನಿಲ್ಲಿಸಿರುವ ಕ್ಯಾಂಡಿಡೇಟ್ಗಳಲ್ಲಿ 82% ಅಷ್ಟು ಕ್ಯಾಂಡಿಡೇಟ್ಗಳು ಗೆಲ್ಲಬೇಕಾಗತ್ತೆ. 82% ಅಷ್ಟು ಜನ ಕ್ಯಾಂಡಿಡೇಟ್ಗಳು ಗೆಲ್ಲಬೇಕಾಗತ್ತೆ. ಸ್ಟ್ರೈಕ್ ರೇಟ್ ಅಂತೂ ವಿಪರೀತ ಆಗಿಬಿಡುತ್ತೆ. ಇದು ದೊಡ್ಡ ಸ್ಟ್ರೈಕ್ ರೇಟಲ್ಲಿ ಅವರು ಗೆಲ್ಲಬೇಕಾಗತ್ತೆ. ಇದು ಹೈಲಿ ಇಂಪಾಸಿಬಲ್. ಈ ಬಾರಿ ಇದೇ BJP 200-220 ಸೀಟ್ಗಳನ್ನು ಗೆಲ್ಲೋದಕ್ಕೆ ದೊಡ್ಡ ತಿಣುಕಾಟವನ್ನು ಇವರು ಮಾಡಬೇಕಾಗತ್ತೆ. ಇದೊಂದು ಭ್ರಮೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ ಇವರು. ಎಸ್ಪೆಷಲಿ ಆಫ್ಟರ್ ದ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್, ಮೊದಲ ಫೇಸ್ನ ಎಲೆಕ್ಷನ್ನಲ್ಲಿ ಒಂದು ಕಡೆ ವೋಟಿಂಗ್ ಕಡಿಮೆ ಆಗಿರೋ ವಿಚಾರ ಅಂತ ಲೆಕ್ಕ ಹಾಕೊಂಡಾಗ, ಆ ನಂತರವೇ ಧಾರ್ಮಿಕ ವಿಷಯಗಳು ಮುಂದಕ್ಕೆ ಬಂದು ಅಲ್ಲಿ ಆದಂಥ BJPಗೆ ಗಲಿಬಿಲಿ ಇತ್ತಲ್ಲ, ಅವರ ಆತ್ಮವಿಶ್ವಾಸ ಕುಗ್ಗಿರೋ ವಿಚಾರ ಇತ್ತಲ್ಲ, ಆ ಗಲಿಬಿಲಿಗೆ ಮತ್ತೆ ಧರ್ಮದ ವಿಚಾರವನ್ನು ಮುಂದಕ್ಕೆ ತರಕಾಯಿತು ಅವರು. ಇದೊಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇವರು 370-400 ಸೀಟ್ ಗೆಲ್ಲಬೇಕು ಅಂತ ಹೇಳಿದ್ರೆ ಇರೋ 450 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾರಲ್ಲ ಇವರು, 400 ಸೀಟ್ ಗೆಲ್ಲಕ್ಕಾಗುತ್ತಾ? ಯಾರಿಗಾದರೂ ಆಗುತ್ತಾ? ಇದು ಸಾಧ್ಯ ಇದೆಯಾ ಅಂತ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ಹೈಲಿ ಇಂಪಾಸಿಬಲ್. ಉತ್ತರ ಭಾರತ ಭಾಗದಲ್ಲೇ ಕೆಲವು ರಾಜ್ಯಗಳಲ್ಲಿ ಇವರು ಮಿನಿಮಮ್ 50-60 ಅಥವಾ 70 ಸೀಟನ್ನು ಇವರು ಸೋಲ್ತಾರೆ. ಇವರು ಹಾಲಿ ಗೆದ್ದಿರೋದನ್ನೇ ಸೋಲ್ತಾರೆ ಇವರು 60 ಅಥವಾ 50-70 ಸೀಟ್ಗಳು. ಅಟ್ ದ ಸೇಮ್ ಟೈಮ್ ದಕ್ಷಿಣ ಭಾರತದಲ್ಲಿಯೂ ಕೂಡ ಇವರಿಗೆ 10-15 ಸೀಟ್ಗಳ ಸೋಲು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ತೆಲಂಗಾಣದಲ್ಲಿ 1-2 ಸೀಟ್ಗಳು ಹೋದರೆ, 4ರಲ್ಲಿ 1-2 ಸೀಟ್ ಹೋದರೆ, ಆ 2 ಸೀಟ್ಗಳನ್ನು ಅಲಯನ್ಸ್ ಕಾರಣಕ್ಕಾಗಿ ಆಂಧ್ರದಲ್ಲಿ ಇವರು ಪಡೆದುಕೊಳ್ಳಬಹುದು. ಅದು ಬಿಟ್ಟರೆ ಇವರು ಬಹಳ ಒದ್ದಾಡ್ತಾರೆ ಈ ಬಾರಿ. ಆ ಥರ ಸನ್ನಿವೇಶ ಇಲ್ಲಿಲ್ಲ. ಜೊತೆಗೆ ಬ್ಯಾಂಡ್ ವ್ಯಾಗನ್ ಥಿಯರಿ ಪ್ರಕಾರ ಹೋದಾಗ, ಒಂದು ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳಿದಾಗ ಅದರಲ್ಲಿ ಒಂದು 20, ಈಗ 220 ಸೀಟ್ ಅಂತ ಹೇಳಿದ್ರೆ 235 ಅಂತ ಆಗುತ್ತೆ. ಒಂದು ಪಾರ್ಟಿ ಸೋಲುವ ದಿಕ್ಕಲ್ಲಿ ಸಾಕ್ತಾ ಇದ್ದಾಗ ಈ 220ರಲ್ಲಿ ಆ 20 ಸೀಟ್ ಮೈನಸ್ ಕೂಡ ಆಗುತ್ತೆ ಅಂತ, ಅಕಾರ್ಡಿಂಗ್ ಟು ಬ್ಯಾಂಡ್ ವ್ಯಾಗನ್ ಥಿಯರಿ ಪ್ರಕಾರ. ಅಂಥ ಒಂದು ಸನ್ನಿವೇಶ ಈ ದೇಶದಲ್ಲಿದೆ. ಅದು ಬಿಟ್ಟು ಇವರೇನೋ 400 ಅದರದ ಆಚೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೊಂದು ರೀತಿಯಲ್ಲಿ ಒಂದು ಬಿತ್ತುತ್ತಾ ಇರೋದಷ್ಟೇ ವಿಷಯಗಳು ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಪರಕಾಲ ಪ್ರಭಾಕರ್ ಅವರು ಮಾತಾಡಿದ್ದಾರೆ. 20% 22% 2014ರವರೆಗೂ ಇವರು ಮತ ಗಳಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತು. 2014ರಲ್ಲಿ ಭ್ರಷ್ಟಾಚಾರ ವಿರೋಧಿ ಅಜೆಂಡಾ ಇಟ್ಕೊಂಡು ಅಧಿಕಾರಕ್ಕೆ ಬಂದರು. ಇದರಿಂದಾಗಿ ಮಧ್ಯಮ ವರ್ಗದ ಜನತೆಗೆ ಇವರು ಆಕರ್ಷಿತರಾದ್ರಷ್ಟೇ ಗುಜರಾತ್ ಮಾದರಿ ಇದಕ್ಕೆ ಹೆಚ್ಚುವರಿಯಾಗಿ ನೆರವಾಯಿತು. ಗುಜರಾತ್ ಮಾಡೆಲ್ ಒಂದು ಭ್ರಷ್ಟಾಚಾರದ ವಿರುದ್ಧ ಅನ್ನೋದೊಂದು. ಅಲ್ಲಿವರೆಗೂ BJPಗೆ ಸಿಗ್ತಾ ಇದ್ದಿದ್ದೆ ಒಂದು 20% ವೋಟು. ಎಲ್ಲಿ 20%? ಎಲ್ಲಿ ಈಗಿನ 400 ಸೀಟನ್ನು ಲೆಕ್ಕ ಹಾಕೊಂಡಾಗ 450ರಲ್ಲಿ 400 ಗೆಲ್ಲಬೇಕು ಅಂದರೆ 82% ಇವ್ರ ಕಡೆಗೆ ಜೈ ಅಂತ ಹೇಳಬೇಕು. ಇದು ಸಾಧ್ಯನಾ? ಯಾವ ಆ್ಯಂಗಲಲ್ಲಿ ಚೆಕ್ ಮಾಡಿದ್ರೂ ಕೂಡ ಇದು ಸಾಧ್ಯ ಇಲ್ಲ. ಇದು BJPಯ ಮತ ಪ್ರಮಾಣವನ್ನು 27%ವರೆಗೂ ಕೊಂಡೊಯ್ದಿತ್ತಾಗ. 2019ರಲ್ಲಿ ಬಾಲಾಕೋಟ್ ಆಯಿತು, ಪುಲ್ವಾಮಾ ಆಯಿತು. ಇದು ಕೂಡ ಮೋದಿ ಅಧಿಕಾರಕ್ಕೆ ಬರೋಕ್ಕೆ ಒಂದು ಕಾರಣ ಆಯಿತು ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಪರಕಾಲ ಪ್ರಭಾಕರ್ ಅವರು ಮಾತಾಡಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಮಾತಾಡಿದ್ದಾರೆ ನೋಡಿ. I think 370 and 400 par is just a very, very intelligent trick played by the ruling party and the Prime Minister. I'll tell you why. One, if they have not said that, the debate in the country would have been whether they're going to return to power or not, whether they're going to win this election or not. Now the debate, because they have said that, the debate now is whether it is possible for them to win 370 or is it possible for the NDA to cross 400. So it is shifting of the terms of debate that they've achieved by, or is it possible for the NDA to cross 400. So it is shifting of the terms of debate that they've achieved by boasting that they would cross 370 or they will win 370 and they will cross 400. Now, my estimate why the BJP, the ruling party under Mr. Narendra Modi, will struggle to get 220, 230 is as follows. In still about 2014, the BJP at its peak was able to get hold of about 20-22% and not more than that. I'm not talking about the allies and NDA and all that. And in 2014, they rode a very ಎಲೆಕ್ಟೋರಲ್ ಬಾಂಡ್ ಎನ್ನುವುದು ವಿಶ್ವದ ಅತಿ ದೊಡ್ಡ ಹಗರಣ ಅಂತ ಒಂದು ಕಡೆ ಮಾತು ಕೇಳಿ ಬರ್ತಾ ಇದೆ. ಇದೇ ಎಲೆಕ್ಟ್ರೋಲ್ ಬಾಂಡ್ ಇದೆಯಲ್ಲ, ಇದು BJPಗೆ ಭಾರಿ ಹಿನ್ನಡೆ ಮಾಡುತ್ತೆ. ಇದು ದೇಶದ ಜನರ ಎದೆಯಾಳದಲ್ಲಿ ಇದುವರೆಗೆ ನೀವು ಭಾರತದಲ್ಲಿ ವಿಶ್ವ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಗರಣವನ್ನು ಯಾರೂ ಮಾಡಿಲ್ಲ.
ಈ ಹಗರಣ ಇದೆಯಲ್ಲ, ಈ ವಿಚಾರ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಭಾರತೀಯರ ಮನಸ್ಸಲ್ಲಿ ಬದಲಾವಣೆ ತರಿಸಿದ್ದೆ. ಯಾರು ಭ್ರಷ್ಟಾಚಾರ ವಿರೋಧಿ ಹೋರಾಟ ಅದು ಇದು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದರೋ ಅವರೇ ಈ ರೀತಿ ಭ್ರಷ್ಟಾಚಾರ ಮಾಡಿದಾಗ ಇದನ್ನೇನಂತ ಕರಿಬೇಕು? BJP ಮೋದಿ ಸರ್ಕಾರದ ನೈತಿಕ ಮೌಲ್ಯಗಳಿದೆಯಲ್ಲ, ಇವೆಲ್ಲವೂ ಕೂಡ ಪಾತಾಳಕ್ಕೆ ಕುಸಿದಿವೆ. ಇದು BJP ಅವರನ್ನು 2014ಕ್ಕಿಂತ ಮುಂಚೆ ಅವ್ರ ಸ್ಥಿತಿ ಇತ್ತಲ್ಲ, ಒಂದು 20% ಅಥವಾ 23% ವೋಟ್ ಬರ್ತಿತ್ತಲ್ಲ, ಆಗ ಅಷ್ಟಕ್ಕೆ ತಂದು ನಿಲ್ಲಿಸುತ್ತೆ. ಇದು ನೋಡ್ತಾ ಇರಿ. ರಾಜ್ಯಗಳ ಕಡೆಗೆ ಅವಲೋಕನ ಮಾಡಿದ್ರೆ ಇಂಥ ಸಾಧ್ಯತೆ ಕಂಡು ಬರ್ತಾ ಇದೆ. 370 ಸೀಟು 400 ಸೀಟೆಲ್ಲ ಇದೆಯಲ್ಲ, ಇದೆಲ್ಲ ಅಸಾಧ್ಯದ ಮಾತು. ಇದು ಯಾವಾಗ ಇವ್ರಿಗೆ ಅಸಾಧ್ಯ ಅಂತ ಗೊತ್ತಾಯಿತೋ ಅದಕ್ಕೆ ಇವರು ಅದನ್ನೇ ಮತ್ತೆ 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 ಹೇಳ್ಕೊಂಡು ಒಂದು ಭ್ರಮೆ ಸೃಷ್ಟಿ ಮಾಡೋಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಮಾತು ಕೂಡ ಇದೇ ಒಂದು ಚರ್ಚೆಯಲ್ಲಿ ಬಂದಿದೆ. Also had seen, especially after you had the revelations about the electoral bond, so in the history of India. Having said that, let me tell you what I feel. You know, this government, what it did overall, especially to the economy, is from being a fragile five, they have taken us to a country where there are fragile 82 crore people. From fragile 5, we have become fragile 82 crore people. India also had seen, especially after you had the revelations about the electoral bond, I think this is the most corrupt government also in the history of India. Having said that, let me tell you what I feel. You know, this government, what it did overall, especially to the economy, is from being a fragile five, they have taken us to a country where there are fragile 82 crore people. From fragile 5, we have become fragile 82 crore people. India also had seen, especially after you had the revelations about the electoral bond, I think this is the most corrupt government also in the history of India. Having said that, let me tell you what I feel. You know, this government. 370 ಸೀಟನ್ನು ಗೆಲ್ಲುವುದಕ್ಕೆ ಅಸಾಧ್ಯ ಅನ್ನೋ ಒಂದು ಮಾತನ್ನು ಕೂಡ ಒಂದು ಕಡೆ ಪರಕಾಲ ಪ್ರಭಾಕರ್ ಅವರು ಮಾತಾಡಿದ್ದಾರೆ. ಅವರು ಹೇಳುವಂಥ ವಿಚಾರ, ನನ್ನ ಹೇಳಿಕೆಯಲ್ಲಿ ನನ್ನ ತರ್ಕ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಮೋದಿ 370 ಸೀಟ್ ಗೆಲ್ಲಕ್ಕಾಗಲ್ಲ, ದೇಶದಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರಕ್ಕೆ ಜನ ಬೇಸತ್ತು ಬಿಟ್ಟಿದ್ದಾರೆ ಅಂತ ಪರಕಾಲ ಪ್ರಭಾಕರ್ ಹೇಳಿದ್ದಾರೆ. BJPಗರು 60%ಕ್ಕಿಂತ ಹೆಚ್ಚಿನ ಸೀಟು ಗೆಲ್ಲುವಂಥ ವಿಶ್ವಾಸದಲ್ಲಿದ್ದಾರೆ. ಸಾಧ್ಯನಾ ಇದು? ಪ್ರಮುಖ ರಾಜ್ಯಗಳಲ್ಲೇ ಮೋದಿಗೆ ಎಂಥ ಶಾಕ್ ಬರುತ್ತೆ ನೋಡ್ತಾ ಇರಿ. ಅಂತಹ ಅಂಡರ್ ಕರೆಂಟ್, ಅಂತರ್ ಪ್ರವಾಹ ಇದೆ ಅನೇಕ ಕಡೆಗಳಲ್ಲಿ. ಜನಗಳ ಮನಸ್ಸಲ್ಲಿದೆ ಅದು, ಅದನ್ನೀಗ ಅವ್ರು ಆಚೆ ತರಲ್ಲ. ಅನೇಕ ಪ್ರಮುಖ ರಾಜ್ಯಗಳಲ್ಲಿ ಮೋದಿಯವರಿಗೆ ಶಾಕ್ ಆಗಿದೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್. ನೀವು ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಅಂತ ಬಂದಾಗ ಈ ಬಾರಿ ನಿಮಗೆ ಸೇನಾ ನೇಮಕಾತಿಗಳಿರಲಿ, ಬೇರೆ ರೈಲ್ವೆ ನೇಮಕಾತಿಗಳಿರಲಿ, ಈ ಭಾಗದಲ್ಲಿ ಎಂತೆಂಥ ಪ್ರತಿಭಟನೆ ನಡೆದಿತ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇದಕ್ಕೆ ಪೂರಕವಾಗಿ ಪರಕಾಲ ಪ್ರಭಾಕರ್ ಕೂಡ ಮಾತಾಡ್ತಾ ಇದ್ದಾರೆ. 5 ರಾಜ್ಯಗಳಲ್ಲೇ, ಯಾವುದು ಹಿಂದಿ ಬೆಲ್ಟು, ಹಿಂದಿ ಹಾರ್ಟ್ಲ್ಯಾಂಡು, ಮೋದಿ ಹಾರ್ಟ್ಲ್ಯಾಂಡ್ ಎಲ್ಲ ಮಾತಾಡ್ತಾರಲ್ಲ, ಈ 5 ರಾಜ್ಯಗಳಲ್ಲಿಯೇ ಇವರಿಗೆ ದೊಡ್ಡ ಹೊಡೆತ ಬೀಳುತ್ತೆ ನೋಡ್ತಾ ಇರಿ. ಆಂತರಿಕ ಸಮೀಕ್ಷೆಗಳೇ, ಇದು ಯಾರೋ ಬೇರೆಯವರು ಸಮೀಕ್ಷೆ ಮಾಡ್ಕೊಳ್ಳೋದು ಬೇರೆ, ಅವರವರ ಪಾರ್ಟಿ ಮಾಡಿಕೊಂಡಿರೋ ಸಮೀಕ್ಷೆಗಳಲ್ಲಿಯೇ ಇಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅದಕ್ಕೆ ಅವರು 400 ಸೀಟು ಅಂತ ಹೇಳೋದು. ಕರ್ನಾಟಕದಲ್ಲಿ ಇವರಿಗೆ 10 ರಿಂದ 15 ಸೀಟ್ ಕೂಡ ಕಷ್ಟ. ಮೋದಿ ಕರ್ನಾಟಕದಲ್ಲಿ ಎಲ್ಲ 28 ಸೀಟು ಗೆದ್ದುಬಿಡ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಈ ಬಾರಿ ಲೆಕ್ಕಾಚಾರ ಬೇರೆ ಆಗಿರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. Debate now is whether it is possible for them to win 370 or is it possible for the NDA to cross 400. So it is shifting of the terms of debate that they've achieved by boasting that they would cross 370 or they will win 370 and they will cross 400. Now, my estimate why the BJP, the ruling party under Mr. Narendra Modi, will struggle to get 220, 230 is as follows. You know, in still about 2014, the BJP at its peak was able to get hold of about 20-22% and not more than that. I'm not talking about the allies and NDA and all that. And
in 2014, they rode a very popular wave, which was launched by the India Against Corruption. And because of that, a lot of middle class, urban professionals, they were disgusted with the corruption that was going on, or what perceived corruption that was going on. ಇನ್ನೊಂದು ಕಡೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೂಡ ಪರಕಾಲ ಪ್ರಭಾಕರ್ ವಿಶ್ಲೇಷಣೆ ಮಾಡಿದ್ದಾರೆ ಸಂದರ್ಶಕರೊಂದಿಗೆ. ಅವ್ರು ಹೇಳ್ತಿರೋ ವಿಷಯ ಇಷ್ಟೇ. ನೋಡಿ, ಇವರು 5ನೇ ಆರ್ಥಿಕ ರಾಜ್ಯವಾಗಿ ಅಥವಾ ದೇಶವಾಗಿ ಹೊರಹೊಮ್ಮಿದೆ ಭಾರತ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಇರಲಿ, ಇವರು 5ನೇ ವಿಶ್ವದಲ್ಲಿ 5ನೇ ಆರ್ಥಿಕ ಅಭಿವೃದ್ಧಿಯ ದೇಶಗಳಲ್ಲಿ ನಮ್ಮ ದೇಶ ಇದೆ ಅನ್ನೋದೇ ಆದರೆ UK-ಯನ್ನು ಡಿಫೀಟ್ ಮಾಡಿ, UK-ಯನ್ನು ಸೋಲಿಸಿ ಅಥವಾ ಹಿಂದಕ್ಕೆ ಹಾಕಿ ಅಂತ ಬಂದಾಗ ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ, ಇದು ಆಲ್ರೆಡಿ ಅಭಿವೃದ್ಧಿ ಹೊಂದಿದ ದೇಶ. ಅಭಿವೃದ್ಧಿ ಹೊಂದಿದ ದೇಶವನ್ನು ಭಾರತ ಆ ಥರ ದಾಟಿದರೆ ಭಾರತ ಕೂಡ ಅಭಿವೃದ್ಧಿ ಹೊಂದಿದ ದೇಶನೇ ಆಗಬೇಕು. ಅಭಿವೃದ್ಧಿ ಹೊಂದುತ್ತಿರುವ ಮೂರನೇ ಜಗತ್ತಿನ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು ಆ ಥರದ್ದು ಬರೋದೇ ಇಲ್ಲ. ಆಗ ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಿಬಿಡುತ್ತೆ. ಇದು ಸಾಧ್ಯ ಇಲ್ಲ. ಆರ್ಥಿಕ ಗಾತ್ರದ ವಿಚಾರದಲ್ಲಿ ಈ ಥರ ಹೇಳ್ಕೊಂಡು ತಿರುಗಾಡ್ತಿರಬಹುದು ಇವರು, ಆದರೆ ವಾಸ್ತವ ಆರ್ಥಿಕ ಸ್ಥಿತಿ ಇದೆಯಲ್ಲ ಭಾರತದ್ದು, ಇದು ಅಧೋಗತಿಯಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ ಜೊತೆಯಲ್ಲಿ ಭಾರತವನ್ನು ಹೋಲಿಕೆ ಮಾಡಿಕೊಳ್ಳೋದಾದರೆ ಎಲ್ಲಿ ಯುನೈಟೆಡ್ ಕಿಂಗ್ಡಮ್ಮು, ಎಲ್ಲಿ ಭಾರತ? ತಲಾ ಆದಾಯದಲ್ಲಿ 142ನೇ ಸ್ಥಾನದಲ್ಲಿ ಭಾರತ ಇದೆ. ಇದು ಹೇಗೆ ಅಂದರೆ, ಒಂದು ಊರಲ್ಲಿ ಇಬ್ಬರು ಕೈನಲ್ಲಿ ಎಲ್ಲ ಹಣದ ಗಂಟಿರುತ್ತೆ ಅಂತ ಅಂದ್ಕೊಳ್ಳಿ. ಇಬ್ಬರು ಕೈನಲ್ಲಿ 10 ಊರು ಲೆಕ್ಕ ಹಾಕಬೇಕಾದ್ರೆ 10 ಊರುಗಳು ಈ ಥರ ಇಬ್ಬಿಬ್ಬರು 3 ಇರ್ತಾರೆ. ಇದನ್ನು ತೋರಿಸಿ ಏನು ಹೇಳ್ಬಿಡೋದು, 10 ಊರು ಕೂಡ ಅದ್ಭುತವಾಗಿದೆ, ಅಲ್ಲಿ ಊರಿನ ಎಲ್ಲ ಜನಗಳ ಗಂಟು ಇಬ್ಬರು ಕೈಲಿರುತ್ತೆ, 10 ಊರು ಕೂಡ ಅಭಿವೃದ್ಧಿ ಆಗಿಬಿಟ್ಟಿದೆ ಅನ್ನೋದು. ಜನಗಳು ನೋಡಿ 100 ಜನ 1000 ಜನ ಇರ್ತಾರೆ, ಅವ್ರಿಗೇನಂಥದ್ದು ಇರಲ್ಲ. ಇದರ ಜೊತೆಗೇ ತಲಾ ಆದಾಯ 142ನೇ ಸ್ಥಾನದಲ್ಲಿ ಯಾಕಿದೆಯಪ್ಪ ಇಂಡಿಯಾ? ಅದು 5ನೇ ಸ್ಥಾನಕ್ಕೆ ಬರಬೇಕಾಗಿತ್ತಲ್ವೇ? ಆ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದರೆ, ಜನ ಖುಷಿಯಾಗಿದ್ದರೆ, ಕೆಲವರ ಉದ್ಯಮಿಗಳನ್ನು ಶ್ರೀಮಂತರದ್ದು ಆ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದು ಮಾತನಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಅಂತ ಕರೆಸ್ಕೊಳ್ಳಲ್ಲ. ಅಟ್ ದ ಸೇಮ್ ಟೈಮ್ ಇದೇ UK-ನಲ್ಲಿ ವ್ಯಕ್ತಿಯೊಬ್ಬನ ಆದಾಯ, ತಲಾ ಆದಾಯ ಅಂತ ಚೆಕ್ ಮಾಡಿದಾಗ $40,000ದಿಂದ $43,000 ಇರುತ್ತೆ. $40,000ದಿಂದ $43,000 ಇರುತ್ತೆ UK ಅಂತ ದೇಶಗಳಲ್ಲಿ ವ್ಯಕ್ತಿಯೊಬ್ಬನ ತಲಾದಾಯ ಅಂತ. ಅಮೆರಿಕನ್ ಡಾಲರ್ ಲೆಕ್ಕದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಭಾರತ ಅಂತ ಬಂದಾಗ $2,000 ಆಸುಪಾಸಲ್ಲಿರುತ್ತೆ. ಇದು ನೀವು ಹೇಗೆ ಮ್ಯಾಚ್ ಮಾಡ್ತೀರಿ? ಸುಮ್ಮನೆ ಅಭಿವೃದ್ಧಿಯ ಬಗ್ಗೆ ಒಂದು ಭ್ರಮೆ ಹುಟ್ಟಾಕಿ ಯಾವುದೋ ನಂಬರ್ ಹೇಳ್ಕೊಳ್ಳೋದಿದೆಯಲ್ಲ, ಇವೆಲ್ಲವೂ ಸಾಧನೆ ಆಗಲ್ಲ. ಈ ಬಾರಿಯೂ ನರೇಂದ್ರ ಮೋದಿಯವರು ಒಂದು ವೇಳೆ ಗೆದ್ದುಬಿಟ್ರೆ, ನೆಕ್ಸ್ಟ್ ಟೈಮು ಈ ಬಾರಿ ಕೂಡ ಅವರು ಬಂದುಬಿಟ್ರೆ, ದೇಶದ ಅನೇಕ ಮುಖ್ಯಮಂತ್ರಿಗಳ ಗತಿ ಜೈಲಾಗಿಬಿಡುತ್ತೆ. ಆಲ್ರೆಡಿ ಶುರುವಾಗಿದೆ ಅದು. 2 ಮುಖ್ಯಮಂತ್ರಿಗಳು ಜೈಲಲ್ಲಿ ಹಾಕಿದ್ದಾರೆ. ಉಳಿದವ್ರನ್ನೂ ಇವ್ರು ಬಿಡಲ್ಲ. ಯಾರು ಇವರ ಲೈನಲ್ಲಿ ಬರಲ್ವೋ, ಯಾರು ಇವರ ಮಾತಿಗೆ ತಕ್ಕಂತೆ ಕುಣಿಯಲ್ವೋ, ಅವ್ರಿಗೆ ಇವರಂತೂ ಸುಮ್ಮನೆ ಬಿಡಲ್ಲ ಎನ್ನುವ ಮಾತನ್ನು ಕೂಡ ಇದೇ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. Chunk of the 20 come from Karnataka. Only now in Telangana, they will be much down. They will be down probably to about 2. But you see, they will compensate those 2 in Andhra Pradesh because now they are teamed up with the Telugu Desam Party. Otherwise, they would have drawn a blank in Andhra Pradesh. They probably would win about 2 or 3 from Andhra Pradesh. But Karnataka, they are going to suffer a huge setback. Because you see, in Karnataka, their entire strength, even as evidenced by the recently concluded last year's assembly elections also, their strength mainly came from the coastal Karnataka and Bangalore and the surrounding areas. Now, these 2 areas too are very, very distant from, very tough for the BJP. They just lost 3 seats last time. I think this time from 25 they have, I think it's very difficult for them to cross 15. And they will pick up 1 or 2 in Andhra Pradesh.